ಮಳೆ ನೆಂದಿ ನೀರಾಗಿ ಒದ್ದೆ ಆಗ್ಬಿಟ್ರಿ ಇಬ್ರು. ಅದರಲ್ಲೂ ಒಂದು 3-4 ಶೂಟ್ ಮಾಡಿದೀವಿ, ಸಕ್ಕದಾಗೈತೆ. ರೀಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಪಾಪ ನಮ್ಮ ವೈಫ್ ನಡೆಯೋದೇ ಕಮ್ಮಿ. ಅದರಲ್ಲಿ ಅಲ್ಲಿ ಕಾರಲ್ಲಿ ಇಳಿಬೇಕಾದ್ರೆ ಬಿಸಿಲಿರ್ಲಿಲ್ಲ. ಕಾರಿದ್ದು ಇಳಿತದಾಗೆ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ಛತ್ರಿ ಹಿಡ್ಕೊಬಿಟ್ಟಿದ್ದಾರೆ. ದರ್ಶನ ಎಲ್ಲ ಆಯಿತು. ಇವಾಗ ಜಸ್ಟು ನೋಡಿ ಒಳಗಡೆ ಎಲ್ಲ ವೀಡಿಯೋ ತೆಗಂಗಿಲ್ಲ, ಸೊ ಅದಕ್ಕೆ ನಾವಿಬ್ರು ಏನು ವೀಡಿಯೋ ತಗೊಂಡಿಲ್ಲ. ಫಸ್ಟು ನಂಬರ್ ನೋಡ್ತಾರೆ, 05 02 01. ಅದ್ರ ಮೇಲೆ ಲ್ಯಾಂಗ್ವೇಜು ನೋಡೋದು ರೀತಿ ಎಲ್ಲ ಚೇಂಜು. ಸ್ವರ್ಗ ಅಂದರೆ ಇದೆ ಅಲ್ವಾ. ನೋಡಿ ನಮ್ಮ ಅರ್ಜುನ ಇಲ್ಲಿದ್ದಾನೆ, ನಮ್ಮ ವೈಫಲ್ಲಿ ಬಿಸಿಲು ಅಂದ್ಬಿಟ್ಟು ಇಲ್ಲಿದ್ದಾರೆ. ನಾನು ಆರಾಮಾಗಿ ಇಟ್ಕೊಂಬಿಡೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಿಮ್ಗೆಲ್ರಿಗೂ ಗೊತ್ತಿರೋ ಥರನೇ ಮಂಗಳೂರಿಗೆ ಬಂದಿದ್ರಿ. ಮಂಗಳೂರಿಗೆ ಬಂದು ಇಲ್ಲಿ ಸ್ಟೇ ಆಗಿದ್ರಿ. ನೋಡಿ ನಮ್ಮ ಅರ್ಜುನನು ಇಲ್ಲೇ ನಿಂತಿದ್ದಾನೆ. ಇವಾಗ ನಾವು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸೊ ಈ ಥರ ರೆಡಿಯಾಗಿದ್ದೀವಿ. ನೋಡಿ ನನ್ನ ವೈಫ್ ಕೂಡ ಈ ಥರ ಸೀರೆ ಉಡ್ಕೊಂಡು ರೆಡಿಯಾಗಿದ್ದಾರೆ. ನೋಡಿ ನಾನು ತೋರಿಸ್ತೀನಿ, ಹಿಡ್ಕೊಳ್ಳಿ ಕ್ಯಾಮ್ರಾ. ನಾನು ನೋಡಿ ಪಂಚೆ ಗಿಂಚೆ ಎಲ್ಲ ಹಾಕ್ಕೊಂಡು ಮಸ್ತಾಗಿ ರೆಡಿಯಾಗಿದ್ದೀನಿ. ನಮ್ಮ ವೈಫಿಗೆ ಸ್ವಲ್ಪ ಕ್ಯಾಮ್ರಾ ಇಡೋಕ್ಕೆ ಬರೋಲ್ಲ, ಸೊಟ್ಟ ಮಾಡಿರ್ತಾರೆ, ಬೇಜಾರು ಮಾಡ್ಕೊಬಿಡಿ. ಇವಾಗ ಏನು ಮಾಡೋದು ಅಂದರೆ ಸೀದಾ ನಮ್ಮ ಅರ್ಜುನನ ಎತ್ಕೊಂಡು ಹೋಗಿ ನಾಷ್ಟ ಮಾಡಿಕೊಂಡು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋದು. ಬನ್ನಿ ಹೋಗ್ತಾ ಹೋಗ್ತಾ ಈ ರೂಟ್ ಹೇಗಿರುತ್ತೆ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಡೀಟೇಲಾಗಿ ಈ ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಿಜವಾದ ಕಷ್ಟ ಏನಂದರೆ ಗಂಡು ಮಕ್ಕಳಿಗೆ ಈ ಪಂಚೆ ಹಾಕೊಂಡು ಡ್ರೈವಿಂಗ್ ಮಾಡೋದು. ಸೀರಿಯಸ್ ಆಗಿ ಹೆಣ್ಮಕ್ಳವರು ಹೆಂಗೋ ಸೀರೆಗೆರೆ ಉಟ್ಕೊಂಡು ಸೆಟ್ ಮಾಡ್ಕೊಂಡು ಕುತ್ಕೊಬಿಡ್ತಾರೆ. ಬಟ್ ಗಂಡು ಮಕ್ಕಳಿಗೆ ನೋಡಿ ಪಂಚೆ ಹಾಕೊಂಡು ಕ್ಲಿಚ್ ಅಮ್ಕದ, ಬ್ರೇಕ್ ಅಮ್ಕದ, ಎಕ್ಸಲೇಟರ್ ಅಮ್ಕದ, ಹಿಂಗೆ ಮಾಡ್ಕೊಂಡು ಅಯ್ಯೋ ಹೋಗೋ ಅಷ್ಟಲ್ಲಿ ಸಾಕಾಗ್ಬಿಡುತ್ತೆ. ಏನಂತೀರಾ? ಸ್ವಲ್ಪ ಫುಲ್ಲು ಸೆಕೆ. ನಾವು ಬರೋ ಟೈಮ್ಗೆ ಕರೆಕ್ಟಾಗಿ ಕರೆಂಟ್ ತೆಗೆದ್ರು ಇಲ್ಲಿ. ಸೊ ಫುಲ್ಲು ಸೆಕೆ ಆಗಿಬಿಟ್ಟಿದೆ. ಅದಕ್ಕೆ AC ಹಾಕೊಂಡು ಸ್ವಲ್ಪ ಕೂತ್ಕೊಂಡಿದ್ದೀವಿ. ಇವಾಗ ಹೊರಡ್ತೀವಿ. ಗೈಸ್ ಇದೆಲ್ಲ ಏನು ಗೊತ್ತಾ, ನಮಗೆ ಗ್ಯಾಸು ಪೆಟ್ರೋಲು ಎಲ್ಲ ಇಲ್ಲಿಂದಾನೇ ನಮಗೆ ಡಿಸ್ಟ್ರಿಬ್ಯೂಟ್ ಆಗೋದು. ಗ್ಯಾಸ್ ಪ್ರಾಬ್ಲಮ್ ಆದಾಗ ಒಂದು ಬೋಟ್ ಬಂತಲ್ಲ, ಅದು ಇಲ್ಲಿ ನೋಡಿ ಇಲ್ಲಿಂದಾನೇ ನಮಗೆ ಪ್ರತಿಯೊಂದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ನೋಡ್ಬೋದು, ನೀವು ನೋಡ್ಕೊಳ್ಳಿ. ಇಂಡಿಯನ್ನು, ನಯಾರ, ಪ್ರತಿಯೊಂದು ಪೆಟ್ರೋಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲ ನಿಮಗೆ ಇದೊಂದು ಜಾಗದಿಂದ ತೋರಿಸಿ. ಆ ಕಡೆ ಅಲ್ಲಿ ನೋಡಿ, ಅಲ್ಲಿ ಇಂಡಿಯನ್ ಕಾಣಿಸ್ತಾ ಇದೆಯಾ. ನೆಕ್ಸ್ಟ್ ಆ ಕಡೆ ಎಲ್ಲ ಮುಂದೆ ಬಂದ್ಬಿಟ್ರಿ ಒಂಚೂರು, ಇಟ್ಕೊಳ್ಳಿ ಒಳಗಡೆ ಮುಂದೆ ಬಂದ್ಬಿಟ್ರಿ ಒಂಚೂರು. ಅಲ್ಲಿ ನಿಮಗೆ ನಯಾರ, ಭಾರತ್ ಪ್ರತಿಯೊಂದೂ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಗ್ಯಾಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲೇ ಇದೆ. ಹಾಗೆ ನಾವು ಇಲ್ಲೇ ಪಕ್ಕದಲ್ಲೇ ರಿವರು ಅಂದರೆ ಸಮುದ್ರದ ನೀರು ಈ ಕಡೆ ಚೆನ್ನಾಗಿದೆ. ಆ ಕಡೆ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಅದೇ ಇದು ಹೇಳಬೇಕು ಅಂತೂ ಅದಕ್ಕೆ ನಿಮ್ಗೆ ನಿಲ್ಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿಂದಾನೇ ನಮಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗೋದು. ಮಂಗಳೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಟ್ರಾಫಿಕ್ ಮಾತ್ರ ಎಲ್ಲೂ ತಪ್ಪಿದ್ದಲ್ಲ. ನೋಡಿ ಎಷ್ಟು ಟ್ರಾಫಿಕ್ ಇದೆ, ಇಲ್ಲೂ ಟ್ರಾಫಿಕ್ ಇದೆ, ಎಲ್ಲೂ ಟ್ರಾಫಿಕ್ಕು. ನಾವು ಬಿಟ್ಟರು ಟ್ರಾಫಿಕ್ ನಮ್ಮನ್ನು ಬಿಡಲ್ಲ ಅನ್ನತ್ತೆ ಫ್ರೆಂಡ್ಸ್. ಏನಂತೀರಾ? ನೋಡಿ ಹೋಗ್ತಾ ಇದ್ದೀವಿ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ ಆ ಕಡೆ ಎಲ್ಲ ಸಖತ್ ಟ್ರಾಫಿಕ್ ಇದೆ. ಈ ಕಡೆ ಸ್ವಲ್ಪ ಕಮ್ಮಿ ಇದೆ ಟ್ರಾಫಿಕ್ಕು, ಆ ಕಡೆ ಎಲ್ಲ ಏನಲ್ಲಿ ಟ್ರಾಫಿಕ್ ಇದೆ ಸಖತ್. ಫೈನಲಿ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಾರ್ನ ಪಾರ್ಕ್ ಮಾಡಿದ್ದೀವಿ. ಎಲ್ಲ ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ. ಫಸ್ಟೆಲ್ಲ ಹಿಂಗಿರಲಿಲ್ಲ, ಇವಾಗೆಲ್ಲ ನೀಟಾಗಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ನಮ್ಮ ವೈಫು ನೋಡಿ ಇನ್ನೂ ಒಳಗಡೆನೇ ಕೂತಿದ್ದಾರೆ. ಬನ್ನಿ ಎಲ್ಲಿರಿ. ಇದೆಲ್ಲ ತಗೋಬೇಕಲ್ಲ, ಅದೆಲ್ಲ ಇಲ್ಲಿ ಇದೆಲ್ಲ ತಗೋಬೇಕಲ್ಲ. ಲಾಕು ಲಾಕ್ ಮಾಡಿದ್ದೀನಿ. ಪೂಜೆ ಸಾಮಾನೆಲ್ಲ ನೋಡಿ ವೈಫು ಅವ್ರ ಪಾಪ ಅವ್ರಿಗೆ ಸೀರೆ ಉಡೋದೆಲ್ಲ ಕಷ್ಟ. ಆದರೂ ಹೆಂಗೋ ದೇವಸ್ಥಾನ ಅಂದ್ಬಿಟ್ಟು ಕಷ್ಟಪಟ್ಟು ಉಡ್ಕೊಂಡಿದ್ದಾರೆ ಸೀರೆನ. ನಾವು ಅಷ್ಟೇ ಪಂಚೆ ಶರ್ಟೆಲ್ಲ ಹಾಕೋದು ಕಷ್ಟನೇ, ಆದರೂ ದೇವಸ್ಥಾನ ಅಂತ ಹಾಕೋಬೇಕಲ್ಲ. ಇಲ್ಲಿ ಇವಾಗ ಪೂಜೆ ಸಾಮಾನು ತೊಗೊಂಡಲ್ಲಿ ಒಳಗಡೆ ಹೋಗೋಣ. ಪೂಜೆ ಸಾಮಾನು ತೊಗೊಂಡಿದ್ದೀವಿ. 190 ರುಪೀಸ್ ಇದು, 190 ಇಷ್ಟಕ್ಕೆ. ಎಲ್ಲ ಡ್ರಿಂಕ್ಸು, ಚಕ್ಲಿ ಎಲ್ಲ ಪ್ರತಿಯೊಂದು ಇದರಲ್ಲಿ ಇಟ್ಟಿರ್ತಾರೆ. 190 ರುಪೀಸ್. ನೋಡಿ ಕೊರಗಜ್ಜ ದೇವಸ್ಥಾನ ಎಂಟ್ರೆನ್ಸ್ ಇದು. ಇವಾಗ ಒಳಗಡೆ ಹೋಗೋಣ ಬನ್ನಿ. ರೆಕಾರ್ಡಿಂಗ್ ಕೊಡ್ಕೊಂಡ್ಬಿಟ್ಟು ಇದೆಲ್ಲ ರೆಕಾರ್ಡಿಂಗ್. ದರ್ಶನ ಎಲ್ಲ ಆಯಿತು. ಇವಾಗ ಜಸ್ಟು ನೋಡಿ ಒಳಗಡೆ ಎಲ್ಲ ವೀಡಿಯೋ ತೆಗಂಗಿಲ್ಲ, ಸೊ ಅದಕ್ಕೆ ನಾವಿಬ್ರು ಏನು ವೀಡಿಯೋ ತೊಗೊಂಡಿಲ್ಲ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನಮಗೂ ಸಖತ್ ಖುಷಿ ಆಯಿತು. ಒಂದು 2 ಇಯರ್ಸ್ ಆಗಿಲ್ಲ ಬಂದು, 1.5 ಇಯರ್ ಆಗಿತ್ತು ಬಂದು ನಾವು ಇಲ್ಲಿಗೆ ತಿರ್ಗಾ ಬಂದಿದ್ದೀವಿ. ಒಳ್ಳೆ ಪಾಸಿಟಿವ್ ವೈಬ್ ನಮ್ಗೆ ಸಿಗುತ್ತೆ.
ನಾವು ಇನ್ನೊಂದು ಕಡೆ ಕೇಳಿದ್ರಿ, ಆದರೆ ಬಟ್ ಇದೇ ಮೂಲ ಸ್ಥಾನ, ಎಲ್ಲರೂ ಬಂದರೆ ಇಲ್ಲಿಗೆ ಬರಬೇಕಾಗಿರೋದು. ಅದು ಇನ್ನೊಂದು ಅದು ಅವ್ರವ್ರ ನಂಬಿಕೆ, ಅವ್ರವ್ರ ಇದು ಹೋಗ್ಬೋದು. ಬಟ್ ನಾವು ಹೋಗೋಣ ಅಂತ ಕೇಳಿದ್ರಿ, ಅವ್ರು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ಇದೇ ಮೂಲ, ಇಲ್ಲಿಂದನೇ ಅಜ್ಜ ಮಾಯ ಆಗಿರೋದು ಅಂತ ನಮಗೆ ಹೇಳಿದ್ದು ಇಲ್ಲಿ ಲೋಕಲೈಟ್ಸು. ಅದರಿಂದ ನಾವು ಇಲ್ಲೇ ಮುಗಿಸ್ಕೊಂಡ್ರಿ. ಇವಾಗ ನೆಕ್ಸ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ದಷ್ಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಅಜ್ಜನ್ಗೆ ಕೇಳ್ಕೊಂಡಿದ್ದೀವಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ಜೋರಾಗಿ ಬೆಳೀಲಿ ಅಂತಲೂ ಕೇಳ್ಕೊಂಡಿದ್ದೀನಿ. ನಿಮ್ಮಂಥ ಆಶೀರ್ವಾದ ಇದ್ದರೆ ಎಲ್ಲಿ ಗಂಟೆ ಆಗಬೇಕಾದ್ರೂ ಬೆಳೆಯೋಣ. ನೋಡಿ ಅಜ್ಜನ ದರ್ಶನ ಮಾಡಿಸ್ಬಿಡಿ ಒಂದ್ಸರಿ. ಇನ್ನು ನೆಕ್ಸ್ಟು ಏನೇನೋ ಅನ್ಕೊಂಡಿದ್ದೀವಿ, ಅಲ್ಲಿ ಗಂಟ ನಾವು ನೀನು ಮಾಡಿದ್ರೇನೆ ಬರೋದು ಅಂತ ಅವ್ರ ಹತ್ರ ಮಾತಾಡ್ಕೊಂಡೇ ಬಂದಿದ್ದೀವಿ ನಾವು ಡೈರೆಕ್ಟಾಗಿ ಅಜ್ಜನ ಹತ್ರ. ಯಾರು ಓಯ್ ಏನು ಅಲ್ಲಿ ಆಟೋಗಳು ತೋರಿಸಿ ಇಲ್ಲ ಇದಪ್ಪ ಒಂಚೂರು ಯಾವ ಮಾಡಿದ್ರೆ ಬೇರೆ ಇದರಿಂದ ಬಂದಿದ್ದಾರೆ ಅಂದ್ರೆ ಸ್ವಲ್ಪ ಗಾಂಚಲಿಗಳು ತೋರಿಸ್ತಾರೆ ಕೆಲವೊಬ್ರು, ಎಲ್ಲರೂ ಅಲ್ಲ ಕೆಲವೊಬ್ರುಗಳು. ಫಸ್ಟು ನಂಬರ್ ನೋಡ್ತಾರೆ, 05 02 01, ಅದ್ರ ಮೇಲೆ ಲ್ಯಾಂಗ್ವೇಜು ನೋಡೋದು ರೀತಿ ಎಲ್ಲ ಚೇಂಜು. ಇಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ಅಷ್ಟೇ. ಕೆಲವೊಬ್ರು ಇರ್ತಾರೆ, ಎಲ್ಲರೂ ಅಲ್ಲ, ಕೆಲವೊಬ್ರು ಇರ್ತಾರೆ ತರಲೆ ನನ್ನ ಮಕ್ಕಳು, ಅವರೆಲ್ಲ ಬರೀ ಕಿರಿಕ್ ಮಾಡ್ಬೇಕು ಅಂತಾನೆ ಇರ್ತಾರೆ. ನೋಡಿ ಎಲ್ಲ ವೆದರ್ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ದೇವಸ್ಥಾನ ಹತ್ರ, ಅಜ್ಜನ ದೇವಸ್ಥಾನ ಹತ್ರ ಒಂಥರ ಕೇರಳ ಫೀಲ್ ಆಗ್ತಾ ಇದೆ ನನಗೆ. ಈ ಕಡೆ ಸುತ್ತ ತೆಂಗಿನ ತೋಟ, ಈ ಕಡೆ ಎಲ್ಲ ಎಷ್ಟು ಟ್ರಾಫಿಕ್ ನೋಡಿ ಫ್ರೆಂಡ್ಸ್. ಅವಾಗಲೇ ನಾವು ಬರ್ಬೇಕಾರೆ ಈ ಕಡೆ ನೋಡ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಟೈಮ್ ನೋಡಿ ಅದೇ ಟ್ರಾಫಿಕಲ್ಲಿ ನಾವು ಹೋಗ್ತಾ ಇದೀವಿ. ಇವಾಗ ಹತ್ತತ್ರ 1-1.5 ಕಿಲೋಮೀಟ್ರ್ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ. ನೀವೇ ಹತ್ತತ್ರ 1-1.5 ಕಿಲೋಮೀಟ್ರ್ ಫುಲ್ ಟ್ರಾಫಿಕ್ ಜಾಮ್ ಇದೆ. ಹೋಗ್ತಾ ಇದ್ದೀವಿ. ರೆಸಾರ್ಟ್ ಇದೇನೆ ಉಡುಪಿ ಹತ್ರ. ಇಲ್ಲಿ ರೆಸಾರ್ಟು, ಅಲ್ಲಿ ಬೀಚು. ಬನ್ನಿ ಹೋಗೋಣ. ನೀವು ಒಳಗಡೆ ಹೋಗಿ ಎಲ್ಲ ಪಾರ್ಕ್ ಮಾಡಿ. ಪ್ಯಾರಡೈಸ್ ಐಲ್ ಬೀಚ್ ರೆಸಾರ್ಟ್. ಪ್ಯಾರಡೈಸ್ ಐಲ್ ಬೀಚ್ ರೆಸಾರ್ಟ್. ಚೆನ್ನಾಗಿದೆ ರೀ. 4 ಸ್ಟಾರ್ ಅಲ್ವಾ? 4 ಸ್ಟಾರ್. ಎಲ್ಲಿ ಗಾಡಿ ಪಾರ್ಕಿಂಗು? ಅಲ್ಲಿದೆ ವಾಲೆಟ್ ಪಾರ್ಕಿಂಗ್. ಇದೇನು ಎಂಟ್ರೆನ್ಸು? ಇದೆ ನೋಡಿ ಎಂಟ್ರೆನ್ಸ್. ಸೀದಾ ಬ್ಯಾಗ್ ಎತ್ಕೊಂಡು ವೈಫ್ ಅಲ್ಲಿ ಹೋಗ್ತಾ ಇದ್ದಾರೆ ಚೆಕ್ ಇನ್ ಮಾಡೋದಕ್ಕೆ. ಹೋಗ್ತಾ ಇದ್ದೀವಿ ಒಳಗಡೆ. ಇಲ್ಲೇ ಬೀಚು ನೋಡಿ, ಅಲ್ಲ ಆಚೆ ಬೀಚು. ಆಮೇಲೆ ಹೋಗೋಣ. ಲಾಕ್ ಮಾಡಿದ್ದೀವಿ. ಚೆನ್ನಾಗಿದೆ ಒಂಥರ ಅಲ್ಲ. ನೋಡಿ ಎಂಟ್ರೆನ್ಸು. ಇದೆಲ್ಲ ರೂಮ್ಸು. ನಮ್ಗೆ ಯಾವ ಕಡೆ ಕೊಟ್ಟಿದ್ದಾರೆ ರೂಮ್ಸು ನೋಡೋಣ. ನೋಡಿ ನಾವು ಮಾಡಿರೋ ರೂಮ್ ಇದೇನೆ. ಪೂಲ್ ವ್ಯೂ ಕೊಟ್ಟಿದ್ದಾರೆ ನೋಡಿ. ಈ ಕಡೆ ಪೂಲ್ ಇರುತ್ತೆ, ಇಲ್ಲಿ ರೂಮು ಎಲ್ಲ ನೀಟಾಗಿ ಇದು ಮಾಡಿದ್ದಾರೆ. ವಾಶ್ರೂಮು ಅಷ್ಟೇ ನೀಟಾಗಿ ಇಟ್ಟಿದ್ದಾರೆ. ನಮಗೆ ಹೇಳ್ಬೇಕಂದ್ರೆ ನಾವು ಬೀಚ್ ವ್ಯೂ ಕೇಳಿದ್ದು, ಬಟ್ ಇಲ್ಲಿ ಬಂದಮೇಲೆ ಬೀಚ್ ವ್ಯೂ ಎಲ್ಲ ತುಂಬ ಬುಕ್ ಆಗಿಬಿಟ್ಟಿದೆ. ಆಮೇಲೆ ವರ್ಕ್ ನಡೀತಾ ಇದೆ ಅಂತ ಹೇಳಿದ್ರು. ಸೊ ಇದಕ್ಕೆ ನಾವು ಕಾಂಪ್ರಮೈಸ್ ಆಗಿ ಈ ರೂಮ್ನ ತೊಗೊಂಡಿದ್ದೀವಿ. ಇದು ಏನು ಚೆನ್ನಾಗಿದೆ, ಸಕ್ಕತ್ತಾಗಿದೆ ರೂಮ್. ನೋಡಿ ಹೇಗಿದೆ ಅಂದ್ಬಿಟ್ಟು. ಇಲ್ಲೆಲ್ಲ ಆರಾಮಾಗಿ ಬಟ್ಟೆಗಳು ಇಕ್ಕೊಬೋದು. ಆ್ಯಂಡ್ ಟಿ ವಿ ಕೊಟ್ಟಿದ್ದಾರೆ. ಇಲ್ಲಿ ಮಿನಿ ಫ್ರಿಜ್ ಇದೆ ನೋಡಿ. ಇಲ್ಲಿ ಮಿನಿ ಫ್ರಿಜ್ ಕೊಟ್ಟಿದ್ದಾರೆ, ಏನಾರು ಇಕ್ಕೊಬೋದು. ವೈಫೈ ಇದೆ, ಒಳ್ಳೆ ವೈಬ್ ಇದೆ, ಸ್ಪಾ ಇದೆ. ಎಲ್ಲ ಪ್ರತಿಯೊಂದು ಇದರಲ್ಲೇ ಇನ್ಕ್ಲೂಡ್ ಆಗಿದೆ. 3 ರೆಸ್ಟೋರೆಂಟ್ ಇದೆ, ಬಾರ್ ಇದೆ, ಪಬ್ ಇದೆ, ಎಲ್ಲ ಇದೆ. ಎಲ್ಲನೂ ಯೂಸ್ ಮಾಡೋಕ್ಕೆ ಕೈಯಲ್ಲಿ ಕಾಸು ಇರಬೇಕಷ್ಟೆ. ಏನಂತೀರಾ? ಕರೆಕ್ಟಾ ಇಲ್ವಾ? ಬನ್ನಿ ರೆಡಿ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಆಚೆ ಕಡೆ ಹೋಗೋಣ. ಹಾಂ ಓಕೆ, ಕಾಣಿಸ್ತಿದೆ ಮುಖ ನಿಮ್ಮದು. ಇಬ್ಬರು ರೆಡಿಯಾಗಾಯಿತು. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ರೀಲ್ಸಲ್ಲೇ ಟ್ರೆಂಡ್ ಆಗಿರೋಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಮಸ್ತ್ ವೈಬ್ ಇರುತ್ತೆ. ಹೋಗ್ತಾ ಹೋಗ್ತಾ ಅಲ್ಲೂ ತೋರಿಸ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಹೋಗೋಣ ಚಲೋ. ರೂಮು ಚೆಕ್ ಇನ್ ಆಗೋಬೇಕಾದ್ರೆ ಫುಲ್ ಮಳೆ ಇತ್ತು, ಮೋಡ ಇತ್ತು. ಆಚೆ ಬಂದು ನೋಡ್ತೀನಿ, ಬಿಸಿಲು ಬಂದ್ಬಿಟ್ಟೈತೆ ನೋಡಿ. ಇಲ್ಲಿ ಹೊಡಿತೇ ಬಿಸಿಲು. ಅಯ್ಯೋ ಅಪ್ಪ. ಹಾಂ ಬನ್ನಿರಿ ಫೋಟೋ ಬನ್ನಿ, ಅಲ್ಲಿ ತಗೊಳ್ಳೋಣ ಕಾರ್ ಹತ್ರ. ಬೀಚು ತೋರಿಸ್ತೀನಿ ನೋಡಿ. ಇವಾಗ ಅವಾಗಲೇ ನೀಟಾಗಿ ತೋರ್ಸೋಕ್ಕಾಗಿಲ್ಲ ನೋಡಿ. ಅಲ್ಲಿ ಬೀಚ್
2x ಹಾಕೋಣ. ನೋಡಿ ಅಲ್ಲೆಲ್ಲ ಬೀಚ್ ಅವಾಗ ಆಲ್ರೆಡಿ ಎಲ್ಲ ಆಟ ಆಡ್ತಾ ಇದ್ದಾರೆ. ನಾವು ಮಾಡಿರೋಂಥ ರೆಸಾರ್ಟು ಇದೆ. ಹೆಂಗಿದೆ? ಚೆನ್ನಾಗಿದೆ. ಒಂಥರ ರೂಮೆಲ್ಲ ಚೆನ್ನಾಗಿದೆ. ನಮಗೆ ಬೀಚ್ ವ್ಯೂ ಸಿಕ್ಕಲಿಲ್ಲ, ಬಟ್ ಬೀಚೇ ನಮ್ಮ ಮುಂದೆ ಇದೆಯಲ್ಲ ಅದೇ ಸಾಕಲ್ವಾ. ನಾವು ಹೊಡೆಯೋ 4 ದಿವಸ ಟ್ರಿಪ್ಗೆ 15 ದಿವಸದ ಬಟ್ಟೆ, ಶೂಸು, ಚಪ್ಪಲಿ ಎಲ್ಲ ಇದ್ದಗಡೆ ಹಾಕೊ ಬಂದ್ಬಿಟ್ಟಿದ್ದೀವಿ. ನನ್ನ ವೈಫ್ ಯಾವಾಗಲೂ ಇದೇನೆ, ನೀವು 1 ದಿವಸ ಹೋದರೆ 5 ದಿವಸದ ಬಟ್ಟೆ ಎತ್ಕೊಂಡು ಹೋಗ್ಬೇಕು, ಅಲ್ಲಿಂದ ಪ್ಲ್ಯಾನ್ ಚೇಂಜ್ ಮಾಡ್ತಾ ಇರ್ತೀನಿ ನಾನು ಅಂತಾರೆ. ಅದಕ್ಕೆ ಎಲ್ಲನೂ ನಮಗೂ ಇವಾಗ ಇದರಲ್ಲಿ ನಾವು ಹೊಸ ಕಾರಲ್ಲಿ ಡಿಕ್ಕಿನೂ ಹಂಗೆ ಕೊಟ್ಬಿಟ್ಟಿದ್ದಾನೆ. ಒಂದು 15 ದಿವಸಕ್ಕಾಗೋ ಬಟ್ಟೆನೇ ಹಾಕ್ಕೊಂಡು ಹೋಗ್ಬೋದು, ಅಷ್ಟಿದೆ ಸ್ಪೇಸ್. ಆಯಿತು. ಇವಾಗ ಫೋಟೋ ತೆಗಿಬೇಕಂದ್ರೆ ನಮ್ಮ ವೈಫ್ದು ಫೋಟೋ ತೆಗಿಯೋಣ ಬನ್ನಿ, ಹೋಗೋಣ. ನೋಡಿ ಡ್ರೆಸ್ ನೋಡಿ ನಮ್ಮ ವೈಫ್ದು ಬೀಚಿಗೆ ತಕ್ಕಂಗೆ ವೈಬ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು. ನೋಡಿ ನಮ್ಮನ್ನ ತೋರಿಸಿ, ಹಂಗೆ ತೋರಿಸಿ ನಮ್ಮನ್ನ. ನೋಡಿ ನಾವು ಯಾರು ಕಮ್ಮಿ, ನೋಡಿ ನಾವು ಅವರು ಅವ್ರಿಗೆ ನಗು, ನಮಗೆ ನೀವೇ ಮಾಡಿರೋ ಸೆಲೆಕ್ಷನ್. ಹೌದು, ಖಂಡಿತ ನೀವು ನಗಲ್ಲ. ಬನ್ನಿ ಹೋಗೋಣ. ಗಾಯ್ ಸೀರಿಯಸ್ ಆಗಿ ಸ್ವರ್ಗ ಎಲ್ಲಿದೆ ಅಂದರೆ ಇಲ್ಲಿ ಕಾರ್ ಹಾಕಿದ್ದೀನಿ, ಅಲ್ಲಿ ನೋಡಿ ಮುಂದೆಗಡೆ ಬೀಚು, ಈ ಕಡೆ ಬಂದ್ಬಿಟ್ಟು ಮಾಮೂಲಿ ನೀರ ಕುಡಿಯೋದು, ಸೀ ಫುಡ್ಸು. ನೋಡಿ ಕಾರಲ್ಲಿ ಹಾಕೊಂಡಿದ್ದೀವಿ. ನೋಡಿ ನಮಗೆ ಎಲ್ಲಿ ಬಂದಿದ್ದೀವಿ ಅಂತ ತೋರಿಸ್ತೀವಿ. ನೋಡಿ ಆ್ಯಂಡ್ ಇಲ್ಲಿ ನೋಡಿ ಫುಲ್ಲು ಬೀಚು. ಸ್ವರ್ಗ ಅಂದರೆ ಇದೆ ಅಲ್ವಾ. ನೋಡಿ ನಮ್ಮ ಅರ್ಜುನ ಇಲ್ಲಿದ್ದಾನೆ, ನಮ್ಮ ವೈಫಲ್ಲಿ ಬಿಸಿಲು ಅಂದ್ಬಿಟ್ಟು ಇಲ್ಲಿದ್ದಾರೆ. ನಾನು ಆರಾಮಾಗಿ ಇಟ್ಕೊಂಬಿದ್ದೀನಿ. ಡಿಶಸ್ ಎಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಇಲ್ಲ ಅವ್ರು ನಾನೇ ಹೋಗ್ಬೇಕು. ಡಿಶಸ್ ಎಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಡಿಶಸ್ ಬರುತ್ತೆ, ಒಳ್ಳೊಳ್ಳೆ ಡಿಶಸ್ ಆರ್ಡ್ರ್ ಮಾಡಿದ್ದೀವಿ. ಬನ್ನಿ ಕುಡಿಯೋಣ. ಆಯಿತು, ಅಲ್ಲೇ ನಿಂತ್ಕೋತೀರಾ? ಇಟ್ಕೊಳ್ಳಿ, ಆಯಿತು. ನೀರ ಇದು ಡ್ರಿಂಕ್ ಅಲ್ಲ, ಇದು ಎಲ್ದಿನೇ, ಬಾಡಿಗೆ ಎಲ್ದಿನೇ. ಇದು ಡ್ರಿಂಕ್ ಆಗಿದ್ರೆ ನಾನು ವಿಡಿಯೋದಲ್ಲಿ ತೋರಿಸ್ತಾನೆ ಇರಲಿಲ್ಲ. ಇದ್ರ ಉಪಯೋಗ ಬಂದ್ಬಿಟ್ಟು ಗ್ಯಾಸ್ಟ್ರಿಕ್ಗೆ ಒಳ್ಳೇದು, ಸ್ಕಿನ್ಗೆ ಒಳ್ಳೇದು, ಹಾಗೆ ಡೈಜೆಷನ್ಗೆ ಒಳ್ಳೇದು. ಹಂಗಂದ್ಬಿಟ್ಟು ಡೈಲಿ ಕುಡಿದ್ರೆ ಇದು ಕೆಟ್ಟಿದ್ದೇನೆ, ಅಪರೂಪಕ್ಕೆ ಕೂಡ ಬಂತು. ಫಿಶ್ಶು, ಪ್ರಾನ್ಸು, ಆಮೇಲೆ ಚಿಕನ್ ಒಂದು ಬಂದಿದೆ. ಸೀ ಫುಡ್ ಜೊತೆ ಅಂದರೆ ಚಿಕನ್ನು ಇದ್ರೆ ಚಂದ ಅಂತ. ಚೆನ್ನಾಗಿದೆ, ಎಲ್ಲ ಬಂದಿದೆ. ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸಮುದ್ರಕ್ಕೆ ಬಂದು ಚಿಕನ್ ತಿನ್ನಲ್ಲ, ಅದಕ್ಕೆ ಫಿಶ್ಶು ಜೊತೆಲೇ ಹೇಳಿದ್ದೀನಿ. ಟ್ರಿಪ್ಗೆ ಎಲ್ಲರೂ ಕರ್ಕೊಂಬನ್ನಿ. ನೀವು ಬಿಸಿಲಲ್ಲಿ ಛತ್ರಿ ಇಲ್ಲ ಅಂದರೆ ಅವ್ರ ಕೈಯಲ್ಲಿ ಇರೋಕ್ಕೆ ಆಗಲ್ಲ. ನೋಡಿ ನಾನು ಬೇಕಾದ್ರೆ ಇದ್ಬಿಡ್ತೀನಿ, ನಾವೆಲ್ಲದಕ್ಕೂ ಹೊಂದ್ಕೊಂತೀವಿ. ನಾವು ಹುಡುಗಿರ ಕೈಲಿ ಆಗಲ್ಲ, ಬಿಸಿಲು ತಡೆಯಲ್ಲ. ಏನಂತೀರಾ? ನೋಡಿ ಇಷ್ಟು ಕಾವಾಗೆ ಅಲೆ ಬಂದು ನಮ್ಗೆ ಹೊಡಿತಾ ಇದೆ ಅಂದರೆ ಯಾವ ಥರ. ಇನ್ನು ಸ್ವಲ್ಪ ಹೊತ್ತು ಅದು ಅಲ್ಲಿತ್ತು ಅಲೆ, ಬರ್ತಾ ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಮಳೆ ಬರ್ತಿತ್ತು ಬಂದಾಗ. ವಿಡಿಯೋ ತಗೊಳ್ಳೋಣ ಅಷ್ಟರಲ್ಲಿ ನೋಡ್ರೆ ಬಿಸಿಲು ಬಂದ್ಬಿಟ್ಟಿದೆ. ಏನು ಮಾಡ್ತೀರಾ? ಮಳೆ ಬರುತ್ತಾ? ನಾನು ನನ್ನ ವೈಫು ಆರಾಮಾಗಿ ಕಾರ್ ಒಳಗಡೆ AC ಹಾಕೊಂಡು ಕುತ್ಕೊಂಡ್ಬಿಟ್ರಿ. ಯಾಕಂದರೆ ಬಿಸಿಲೊಂದು, ಇನ್ನೊಂದು ಆ ಕಡೆ ಎಲ್ಲ ಪೂರ್ತಿ ಹುಡುಗರುಗಳೇನೆ. ಅವ್ರ ಮಧ್ಯೆ ನಾವು ಕುತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕಾರ್ಗೆ ತೊಗೊಂಡು ಎಲ್ಲ ಆರಾಮಾಗಿ ಕುತ್ಕೊಂಡಿದ್ದೀವಿ. ನೋಡಿ ಬೀಚು, ಒಳ್ಳೆ ವೈಬು. ಎಷ್ಟೇ ಟೆನ್ಷನ್ ಇದ್ರೂ ಮರ್ತೋಗ್ಬಿಡ್ತೀವಿ. ಚೆಸ್ ಅಂದರೆ ಇದು ಚೆಸ್. ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ ಅಲ್ಲ ಟೇಸ್ಟ್ ಎಲ್ಲ? ಫುಡ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿಗೆಲ್ಲ ಬ್ಯಾಚ್ ಹುಡುಗರು ಗ್ಯಾಂಗ್ಗಳಿಗೆ ಓಕೆ. ಒಬ್ಬೊಬ್ಬರೇ ಹುಡುಗಿರ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕರ್ಕೊಂಬಂದ್ರೆ ಕಷ್ಟ ಇಲ್ಲೆಲ್ಲ ಕೂತ್ಕೊಂಡು ಕುಡಿಯೋದು. ಯಾಕಂದ್ರೆ ಅವ್ರಿಗೂ ಕಂಫರ್ಟಬಲ್ ಇರಲ್ಲ, ನಮಗೂ ಕಂಫರ್ಟಬಲ್ ಇರಲ್ಲ. ಅದಕ್ಕೆ ನಾವು ಕಂಫರ್ಟಬಲ್ ಝೋನ್ನ ನಾವು ಹುಡುಕೊಂಬಿಟ್ಟಿದ್ದೀವಿ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ನೀರಾಗಿ ಕುಟ್ಕೊಂಡು ಇಲ್ಲಿ ಒಂದು ಸೀ ಪಾಯಿಂಟ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನಡ್ಕೊಂಡು ಅಲ್ಲಿ ಗಂಟ ಹೋಗ್ಬೋದು. ಮಸ್ತಾಗಿರುತ್ತೆ ನೋಡಿ, ಬೋಟೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ ನಾವು. ನೋಡಿ ವ್ಯೂ ಹೆಂಗಿದೆ. ಸಮುದ್ರ ಸೌಂಡ್ ಕೇಳೋಕ್ಕೆ ಒಂಥರ ಮಜಾ ಫ್ರೆಂಡ್ಸ್, ಸೀರಿಯಸ್ ಆಗಿ. ನೋಡಿ ಇಲ್ಲೆಲ್ಲ ಕಲ್ಲು.
ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಬಂದರೆ. ನೋಡಿ ಇಲ್ಲಿ ಸೆಂಟ್ರಲ್ಲಿ ಒಂದು ಸ್ಟ್ಯಾಚು ಇದೆ, ತೋರಿಸ್ತೀನಿ ನೋಡಿ ಸ್ಟ್ಯಾಚು ನೋಡಿ. ಸೂರ್ಯ ಹಿಂದೆಗಡೆ ಮುಂದೆಗಡೆ ಸ್ಟ್ಯಾಚು ಸಕ್ಕದಾಗ ಕಾಣ್ತಾ ಇದೆ ಅಲ್ಲ. ಪಾಪ ನಮ್ಮ ವೈಫ್ ನಡೆಯೋದೇ ಕಮ್ಮಿ, ಅದರಲ್ಲಿ ಅಲ್ಲಿ ಕಾರಲ್ಲಿ ಇಳಿಬೇಕಾದ್ರೆ ಬಿಸಿಲಿರಲಿಲ್ಲ. ಕಾರಿದ್ದು ಇಳಿತದಾಗೆ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ, ಅದಕ್ಕೆ ಛತ್ರಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ ಸುತ್ತ ನೋಡಿ. ತುಂಬ ಜನ ಇದ್ದಾರೆ ಇವತ್ತೇನು, ಕ್ರೌಡ್ ಏನು ಅಷ್ಟು ಕಮ್ಮಿ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು. ಇಲ್ಲಿ ವೀಕ್ ಡೇಸಲ್ಲೂ ಕ್ರೌಡ್ಗಳಿದ್ದಾರೆ ಈ ಕಡೆ ಎಲ್ಲ ಸಖತ್ತು. ಏನಕ್ಕೆ ಬರ್ತಾ ಇದೆ ಒಂದರಿಂದ ಒಂದು ನೋಡಿ. ಅಲ್ಲಿ 2 ಸ್ಟ್ಯಾಚು ಇದೆ, ಸಕ್ಕದಾಗಿದೆ ಸ್ಟ್ಯಾಚು ಪಕ್ಕ ನಮ್ಮ ವೈಫ್ ಕೂತಿದ್ದಾರೆ. ಅದ್ರ ಪಕ್ಕನೇ ಇಂಥ ವ್ಯೂ ಇದೆ ನೋಡಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಅಂದರೆ ಇಲ್ಲೊಬ್ರು ಯಾರೋ ಫಿಶಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ಫಿಶ್ ಸಿಗ್ತದೆ ಗೊತ್ತಿಲ್ಲ. ಹಾಂ, ಅವ್ರು ಹಿಡಿಯೋಕೆ ಇಟ್ಕೊಂಡಿದ್ದಾರೆ ಬಿಡಿ, ಅಲ್ಲಿ ಇಟ್ಬಿಡಿ. ಆಮೇಲೆ ಸುಮ್ಮನೆ ಅಲ್ಲಿ ಫಿಶಿಂಗ್ ಮಾಡ್ತಾವ್ರಲ್ಲ. ಹಾಂ, ನೀವು ಛತ್ರಿ ಮುಚ್ಕೊಂಡ್ ಬರ್ತೀರಾ? ನಿಮಗೆ ರೋಡ್ ಹೇಳ್ಕೊಡ್ಬೇಕಾ? ಬನ್ನಿ ಹಂಗೆ. ಹಾಂ, ಬನ್ನಿ ಆಯ್ತು ಬನ್ನಿ. ಗುದ್ರೆ ಗೊತ್ತಾಗುತ್ತಲ್ಲ, ಗುದ್ಮೇಲಾರು ಗೊತ್ತಾಗುತ್ತಲ್ಲ. ಬನ್ನಿ ನೋಡಿ. ಇಲ್ಲಿ ಇನ್ನೂ ಬೋಟ್ಗಳು ಬರ್ತಾ ಇದೆ ನೋಡಿ. ಎಷ್ಟು ಬೋಟ್ಗಳೆಲ್ಲ ಫಿಶಿಂಗ್ ಮುಗಿಸ್ಕೊಂಡು ಬರ್ತಾವ್ರೇನೋ ಅಲ್ವಾ. ಯಾವ ತರ ಹೊಡಿತದೆ. ಈ ಛತ್ರಿ ಚಿಕ್ಕ ತಂದಿದೀವಿ, ಆ ಛತ್ರಿ ಎಲ್ಲ ಛತ್ರಿ ಯಾರೋ ಹೊಡ್ತಾ ಇದೆ. ಎಲ್ಲ ಫೋಟೋ ಎಲ್ಲ ಬರ್ತಾ ಇದೆ. ಮಳೆ ನೆಂದಿ ನೀರಾಗಿ ಒದ್ದೆ ಆಗ್ಬಿಟ್ರಿ ಇಬ್ರು. ಅದರಲ್ಲೂ ಒಂದು 3-4 ಶೂಟ್ ಮಾಡಿದ್ದೀವಿ, ಸಕ್ಕದಾಗೈತೆ. ರೀಲಲ್ಲಿ ಅಪ್ಲೋಡ್ ಮಾಡ್ತೀವಿ, ಸಕ್ಕದಾಗಿರುತ್ತೆ. ಇಷ್ಟು ಟ್ರಿಪ್ಪಲ್ಲಿ ಇವಾಗ ಬಂದಿದ್ದೀವಲ್ಲ ಉಡುಪಿಗೆ, ಅದೇ ನಮಗೆ ಒಂಥರ ಸ್ವರ್ಗ. ಅಲ್ಲ, ಕೂರ್ಗ್ ನಾನು ಮಾತಾಡ್ತಾ ಇಲ್ಲ, ಉಡುಪಿಗೆ ಮಾತ್ರ ಮಾತಾಡ್ತಾ ಇರೋದು. ಅಂದರೆ ಒಂದು ಸೂಪರ್ ಆಗಿದೆ ವೈಬು. ಮಳೆ, ಈ ಕಡೆ ಸಮುದ್ರ, ಈ ಸಮುದ್ರದ ಜೊತೆ ನಾನು ನನ್ನ ವೈಫು. ವೈಫು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಫಾರ್ ದ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇರೋದು? ಇವ್ರದ್ದೇ ಹೋಟ್ಲ್, ಅವ್ರದ್ದೇ ಬಬಲ್ಸ್ ಅಂತ ಇದೆ ಪಕ್ಕದಲ್ಲಿ. ಅಲ್ಲಿಗೆ ಇವಾಗ ಊಟ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಬಂದಿರೋದೇ ಬಬಲ್ಸ್ ಬೀಚ್ ಬಾರ್ಗೆ. ಯಾರೂ ಇಲ್ಲ ಒಳಗಡೆ, ಯಾರೋ ಒಂದಿಬ್ರು ಇದ್ದಾರೆ ಅಷ್ಟೇ. ವೀಕ್ ಡೇಸಲ್ಲಿ ಯಾರೂ ಇರಲ್ಲ. ಚೆನ್ನಾಗಿದೆ, ಫುಲ್ಲು ನೋಡಿ, ಖಾಲಿ ಇದೆ. ಇಲ್ಲಿ ಕೂತ್ಕೊಳ್ಳೋಣ. ಹಾಂ, ಇಲ್ಲೇ ಕೂತ್ಕೊಳ್ಳೋಣ. ನಾವು ಮಳೆ ಬರ್ತಾ ಇದೆ ಅಲ್ಲಿ. ಫಿಶ್ಶು, ಇದು ಏನು ಪ್ರಾನ್ಸು, ಪೀನಟ್ ಮಸಾಲ. ಅವ್ರದ್ದು ಆಲ್ರೆಡಿ ಊಟ ಆಗೋಯ್ತು, ಅವ್ರು ಕೂತ್ಕೊಂಡಿದ್ದಾರೆ. ನಾನೊಬ್ಬ ಊಟ ಮಾಡಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ವೆದರ್ ಮಾತ್ರ ನಂಬಲ್ಲ. ಈ ಕಡೆ ಮಳೆ, ಈ ಕಡೆ ಗಾಳಿ, ನಡುಗ್ ಸಾಕ್ಬಿಡ್ತಾ ಇದೆ, ಆ ಥರ ಇದೆ ವೆದರ್ ನೋಡಿ. ಅಲ್ಲೆಲ್ಲ ಫುಲ್ ಮಳೆ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಲೈಟ್. ಇಲ್ಲೇ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಇವತ್ತೊಂದು ಉಡುಪಿ ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಕೀಪ್ ಸಪೋರ್ಟಿಂಗ್. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಲವ್ ಯು, ಬಾಯ್ ಫ್ರೆಂಡ್ಸ್.